86, 87 88ನೇ ಕವನ. ಜನಪ ಕೇಳೈ ವಿದುರ ನಟ್ಟಿದ ಕನಕ ಬಂದನು ಇವರ ಸಜ್ಜೆಯ ಮನೆಯಲ್ಲಿ ಅತಿ ಗುಪ್ತದಲ್ಲಿ ನೆಲದೊಳು ಸವೆಸಿದನು ಪಥವ ಅನುದಿನ ದೊಳ ಆ ಬಾಹಿರನು ಕಿಚ್ಚಿನಲ್ಲಿ ಚುಚ್ಚುವ ಸಂದುಗುಟ್ಟನು ನೆನೆವುತ್ತಿದ್ದನು ಕಳ ಪುರೋಚನ ನೊಡೆ ನಾಜ್ಞೆಯಲ್ಲಿ. ಅಂದರೆ ರಾಜ ಕೇಳು, ವಿದುರನು ಕಳಿಸಿದ ಕನಕನೆಂಬುವವನು ಬಂದು ಪಾಂಡವರನ್ನು ಕಂಡು ಪಾಂಡವರು ಮಲಗುವ ಮನೆಯಿಂದ ಹೊರಗೆ ಹೋಗಲು ಗುಪ್ತವಾಗಿ ಸುರಂಗ ಮಾರ್ಗವನ್ನು ಮಾಡಿದನು. ಪುರೋಚನನಾದರೂ ಒಡೆಯನಾದ ದುರ್ಯೋಧನನ ಆಜ್ಞೆಯಂತೆ ಅರಗಿನ ಮನೆಗೆ ಬೆಂಕಿ ಇಡುವ ಸಮಯವನ್ನು ಕಾಯುತ್ತಾ ಇದ್ದನು. ಒಂದು ದಿನ ಹಬ್ಬದಲ್ಲಿ ಭೂಸುರ ವೃಂದ ಉಂಡುದು ಪಂಚಪುತ್ರಿಕೆ 5 ಜನ ಮಕ್ಕಳನ್ನು ಹೊಂದಿದ ತಾಯಿ ಎಂದು ಬೇಟೆಯಾಡುವಳಾಕಿ ಬೇಡತಿಯೊಬ್ಬಳಿದ್ದಳು. ಸುತರ ಸಹಿತದಲ್ಲಿ ಅಂದಿನ ಇರುಳು ಪುರೋಚನನು ತಾನೊಂದ ನೆನೆದರೆ ದೈವಗತಿ ಬೇರೊಂದು ನೆನೆದುದು ಕೇಳು ಜನಮೇಜಯ ಮಹಿಪಾಲ ಅಂದ. ಅಂದರೆ ಹೀಗಿರಲು ಒಂದಾನೊಂದು ದಿನ ವಾರಣಾವತಿಯಲ್ಲಿ ಶಿವನ ರಥೋತ್ಸವ ಸಂದರ್ಭದಲ್ಲಿ ಬ್ರಾಹ್ಮಣ ಸಂತರ್ಪಣೆಯಾಯಿತು. 5 ಜನ ಮಕ್ಕಳೊಡನೆ ಪಂಚಪುತ್ರಿಕೆ ಎಂಬ ಬೇಡತಿಯು ಅರಗಿನ ಮನೆಯ ಆವರಣದಲ್ಲಿ ಬಂದು ಮಲಗಿದಳು. ಆ ದಿನ ಪುರೋಚನನು ಏನನ್ನೋ ನೆನೆದಿದ್ದರೆ ದೈವಗತಿಯು ಬೇರೊಂದು ನೆನೆಯಿತು ಎಂದು ಅವನು ನಿದ್ರೆಯೊಳ ಅರಿಯದಿರಲು ಭವನ ಮುಖದಲ್ಲಿ ಕಿಚ್ಚಿ ನೊಟ್ಟಿಸಿ ಪವನ ಸುತ ಸಹಿತ ಅವರು ಹಾಯ್ದರು ಬಿಲದ ಮಾರ್ಗದಲ್ಲಿ. ಅವರು ಬೆಂದರು ಮುನ್ನ ಬಳಿಕ ಆ ಭವನ ಪಂಕ್ತಿಗಳು ಉರಿದು ಕರಗಿದ ಅವನಿಯಲ್ಲಿ ಹೊನಲಾಯಿತು ಪುರಜನ ವೈದು ಬೆರಗಾಗೆ. ಅಂದರೆ ಪುರಜನರು ನಿದ್ರಿಸುತ್ತಿರಲು ಪಾಂಡವರು ಅರಮನೆಯ ಮಹಾದ್ವಾರದಲ್ಲಿ ಬೆಂಕಿಯನ್ನಿಟ್ಟು ಸುರಂಗ ಮಾರ್ಗದಲ್ಲಿ ಭೀಮನೊಡನೆ ತಪ್ಪಿಸಿಕೊಂಡು ಹೋದರು. ಪಂಚಪುತ್ರಿಕೆ ಅವಳ ಮಕ್ಕಳು ಪುರೋಚನ ಬೆಂಕಿಯಲ್ಲಿ ಸುಟ್ಟು ಹೋದರು. ಬಳಿಕ ಅರಮನೆಯೂ ಸುತ್ತಮುತ್ತಲಿನ ಭವನಗಳು ಉರಿದು ನೀರಾಗಿ ಹರಿದವು. ಅದನ್ನು ನೋಡಿ ಜನರು ಬೆರಗಾದರು. ಧನ್ಯವಾದಗಳು.